ನಮ್ಮಮ್ಮ ಫುಲ್ ಖುಷಿಯಾಗವ್ರೆ. ಡೆಲಿವರಿ ಬಾಯ್ಸ್ ಕಷ್ಟ ಅವ್ರ ಜೊತೆಗೆ ಊಟ ತಿಂಡಿ ಮತ್ತೆ ಬಂದೆ. ಸೊ ಕಮ್ ಲೆಟ್ಸ್ ಗೋ ವಾಟ್ ಇಸ್ ನೆಕ್ಸ್ಟ್ ಅಂತ ಬನ್ನಿ. ಇವತ್ತಿಂದು ನಂದು ಡೈಲಿ ಲೈಫ್ ಹೆಂಗಿರುತ್ತೆ ಅಂತ ಹೇಳ್ಕೊಡಲ್ಲ, ತೋರಿಸ್ತೀನಿ ಬನ್ನಿ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೈಮ್ ಬಂದ್ಬಿಟ್ಟು 12 ಮಾರ್ನಿಂಗ್ 12 ಡೇಟು 11th Feb ಕಾಣಿಸ್ತಾ ಇದೆ ಅನಿಸುತ್ತೆ. 11th Feb 12 ಆಗಿದೆ. ಆ್ಯಂಡ್ ಇವತ್ತು ನಾನು ನೈಟೆಲ್ಲ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 2ವರೆಗೂ ಅಷ್ಟೇ ಓಪನ್ ಇರುತ್ತೆ ಸ್ಟೋರು. ಸೊ ನಾನು 2ವರೆಗೂ ಮಾಡಿಕೊಂಡು ಆಮೇಲೆ ಮಾರ್ನಿಂಗ್ ಸ್ವಲ್ಪ ಆದಷ್ಟು ಬೇಗ, ಮೀನ್ಸ್ ನಾನು ಎದ್ದೋಣದೇ ನಾರ್ಮಲಾಗಿ 10:30. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಆದಷ್ಟು ಬೇಗ ಎದ್ದೋಣಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಸ್ವಲ್ಪ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಈ ವೀಕಲ್ಲಿ, ಅದನ್ನು ಮಾಡಿ ಮುಗಿಸ್ಬೇಕು ಅಂತ. ಸೊ ನಾನು 4 o'clock ಬಂದೆ. 4 o'clock ತೋರಿಸ್ತೀನಿ ಎಷ್ಟು ಹೊಡೆದಿದ್ದೀನಿ ಅಂತ. ಜಾಸ್ತಿ ಅಗ್ಲಾಗ ಸಿಕ್ಕೊಳಕ್ಕಾಗಲ್ಲ ಫೋನ್ನ. 13 ಆರ್ಡರ್ಸ್ ಹೊಡೆದಿದ್ದೀನಿ. 13 ಆರ್ಡರ್ಸ್ ಹೊಡೆದಿದ್ದೀನಿ. 3 o'clock ಬಂದು 3 or 4 o'clock ಬಂದ್ಬಿಟ್ಟು 4 o'clock, ಮೋಸ್ಟ್ಲಿ 4 o'clock ಅನಿಸುತ್ತೆ. 4 o'clock ಬಂದು ಮತ್ತೆ 6 o'clock ಹೋಗಿ 6 to 10 ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಆಮೇಲೆ ಬಂದಿರೋದು 10 ಬಂದಿರೋದು. 8:30 ಮನೆಗೆ ಹೋದೆ. 8:39 ಆಯಿತು ಮನೆಗೆ ಹೋಗೋಷ್ಟೊತ್ತಿಗೆ. ಊಟ ತಿಂದು ಮತ್ತೆ ಬಂದೆ. ಸೊ ಕಮ್ ಲೆಟ್ಸ್ ಗೋ ವಾಟ್ ಇಸ್ ನೆಕ್ಸ್ಟ್ ಅಂತ ಬನ್ನಿ. ಇವತ್ತಿಂದು ನಂದು ಡೈಲಿ ಲೈಫ್ ಹೆಂಗಿರುತ್ತೆ ಅಂತ ಹೇಳ್ಕೊಡಲ್ಲ, ತೋರಿಸ್ತೀನಿ ಬನ್ನಿ. ಸೊ ಗೈಸ್, ನಾನು 17 ಆರ್ಡ್ರ್ ಹೊಡೆದಿದ್ದೀನಿ. ಆ್ಯಂಡ್ ಇನ್ನೊಂದು ಆರ್ಡ್ರ್ ಹೊಡೆದ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ 20 minutes ಇದೆ. ಸೊ ನಾನು ಈಗ ಒಂದು ಆರ್ಡ್ರ್ ಕೊಡೋಕೆ ಬಂದಿದ್ದೆ. ಅದು ಕ್ಯಾಶ್ ಆನ್ ಡೆಲಿವರಿ ಇತ್ತು. ಎಷ್ಟು 428 rupees ಇತ್ತು. ಬಟ್ ಅದು 500 ಕೊಟ್ಬಿಟ್ಟು ನನ್ನ ಹತ್ರ ಚೇಂಜ್ ಇರಲಿಲ್ಲ. ಸೊ ನಾನು ಪರ್ಸೆಲ್ಲ ತೆಗೆದುಬಿಟ್ಟು ಚೇಂಜ್ ಇಲ್ಲ ಬೈ ಅಂತ ಹೇಳಿದೆ. QR ಕೋಡ್ ಕೊಡಿ ಅಂತ ಹೇಳಿದೆ. ಅದಕ್ಕೆ ಅವರು 500 ನೋಟ್ ಕೊಟ್ಬಿಟ್ಟು ಚೇಂಜ್ ಏನು ಬೇಡ ಇಟ್ಕೊಳ್ಳಿ ಅಂತ ಕೊಟ್ಟರು. ಅವಾಗ ಖುಷಿ ಇರುತ್ತಲ್ಲ, ಎಕ್ಸ್ಟ್ರಾಡಿನರಿ, ನೆಕ್ಸ್ಟ್ ಲೆವೆಲ್ ಖುಷಿ ಅದು. ಆ್ಯಂಡ್ ಡೆಲಿವರಿ ಬಾಯ್ಸ್ ಕಷ್ಟ ಎಷ್ಟಿರುತ್ತೆ ಅಂತ ಅನುಭವಿಸ್ದಾಗಲೇ ಗೊತ್ತಾಗೋದು ಗೈಸ್. ಸುಮ್ಮನೆ ಯಾರ್ಯಾರೋ ಏನೇನೋ ಅಂತಾರೆ. ಸೊ ಅದಕ್ಕೆ ನಾವು ರೆಸ್ಪಾಂಡ್ ಮಾಡಬೇಕು. ಹಂಗಲ್ಲ, ಡೆಲಿವರಿ ಬಾಯ್ಸ್ ಕಷ್ಟ. ಅವ್ರು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಸೊ ನೀವು ಆ ಥರ ಕಷ್ಟಪಡಿ ಅಂತ ಹೇಳ್ತಾ ಇಲ್ಲ. ಎಜುಕೇಷನ್ ಈಸ್ ಮೋಸ್ಟ್ ಪವರ್ಫುಲ್ ವೆಪನ್ ಅಂತ ಹೇಳ್ತಾರೆ. ಸೊ ನಾನು ಅದೇ ಥರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇದೆಲ್ಲ ಸ್ವಲ್ಪ ಪಾರ್ಟ್ ಕೆಲಸ ಅಲ್ವಾ. ಕೆಲಸನೇ ಮಾಡ್ತಿದ್ದಿರೋರು ಹೆಂಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಗೈಸ್, ಅವ್ರ ಲೈಫ್ ಹೆಂಗಿರುತ್ತೆ ಅಂತ. ನಂಬ್ತಿರೋ ಬಿಡ್ತಿರೋ 500ಗೆ ಎಷ್ಟೆಲ್ಲ ದುಡಿತಾರೆ ಅಂದರೆ ಐ ಕಾಂಟ್ ಈವನ್ ಇಮ್ಯಾಜಿನ್. ನಮ್ಮಪ್ಪ ಎಷ್ಟು ದುಡ್ದವ್ರೆ. ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ, ವಿಧಿ ಬರಹ. ಬಟ್ ನಮ್ಮಪ್ಪ ಇದ್ದಾರೆ, ನಮ್ಮ ಫ್ಯಾಮಿಲಿನೇ ಇದ್ದಾರೆ, ಫ್ಯಾಮಿಲಿ ಜೊತೆನೇ ಇದ್ದೀನಿ. ಬಟ್ ಆದ್ರೂ ಏನೋ ಒಂಥರ ನಾನು ಯಾರಿಗೂ ಜಾಸ್ತಿ ಕನೆಕ್ಟ್ ಆಗಲ್ಲ ಗೈಸ್. ಎಲ್ಲೋ ರೇರು, ತುಂಬ ಅಂದರೆ ತುಂಬ ರೇರು ನಾನು ಕನೆಕ್ಟ್ ಆಗೋದು. ಎಮೋಷ್ನಲಿ ಕನೆಕ್ಟ್ ಆಗೋದಂತೂ ತುಂಬ ಅಂದರೆ ತುಂಬ ರೇರು. ಓಕೆ ಕಮ್, ಈಗ ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಂಡು ಏನು 20 minutes ಇದೆ ಅಷ್ಟೇ. 20 minutesಲ್ಲಿ ಎಷ್ಟಾಗುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಆರ್ಡ್ರ್ ಇರ್ಬೋದು. ಅದಾದಮೇಲೆ ಹೋಗ್ಬಿಟ್ಟು ದವಾಖಾನದೇ
ನಾಳೆ ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶಪ್ ಹಾಕ್ಬಿಟ್ಟು ಬರೋದು ವೆಲ್ಕಮ್ ಲೆಟ್ಸ್ ಗೋ. ಸೊ ಗೈಸ್ ನಾನೀಗ 18 ಆರ್ಡ್ರು ಹೊಡೆದೆ. ಟೈಮ್ ನೋಡಿದ್ರೆ 1:57 ಆಗಿದೆ. 18 ಆರ್ಡ್ರ್ ಹೊಡೆದೆ. ಸೊ ಈಗ ಸ್ಟೋರು ಕ್ಲೋಸ್ ಆಗಿಬಿಡುತ್ತೆ. ಇದೇ ಲಾಸ್ಟ್ ಆರ್ಡ್ರ್ ಅಂತ ಹೇಳಿದರು. ಸೊ ನಾನು ಈಗ ಮನೆಗೆ ಹೋಗಿ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇದೆ, ವಿಡಿಯೋ ಎಡಿಟಿಂಗ್ ಮಾಡಿ ಮಾಡ್ಕೊಳೋಣ ಅಂತ ಇದ್ದೀನಿ ಗೈಸ್. ಅದೇ ಈಗ ಮಾಡಿದ್ನಲ್ಲ ಅದೇ ವಿಡಿಯೋನ ಸ್ವಲ್ಪ ಎಡಿಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಮಾಡಿ ಮಲ್ಕೊಳ್ತೀನಿ. ಇನ್ನು ಮಾರ್ನಿಂಗು ಇದೆಯಲ್ಲ, ಮಾರ್ನಿಂಗ್ ಫುಲ್ಲು ಬರ್ಡನ್ ಆಗಿಬಿಡುತ್ತೆ ಅಂತ ಆವಾಗಿನ ಕೆಲಸ ಆವಾಗೇ ಮಾಡೋಣ ಅಂತ ಇನ್ಮೇಲೆ ಅಂದ್ಕೊತಾ ಇದ್ದೀನಿ. ಈಗ ಮೊದಲಿಂದ ಸೀರಿಯಸ್ನೆಸ್ ಇರಲಿಲ್ಲ, ಈಗ ಅಂದ್ಕೊಂಡು ಮಾಡ್ತೀನಿ ಗೈಸ್. ಅದರಲ್ಲಿ ಏನಿದೆ ಅದೆಲ್ಲ ನೀರು ಕುಡ್ದು ಸ್ವಲ್ಪ ನನಗೆ. ಇನ್ನೊಂದೇನು ಕಲಿತೆ ಅಂದರೆ ಜಿಮ್ಗೆ ಹೋಗಿ ಜಾಸ್ತಿ ನೀರು ಕುಡಿಬೇಕು ಅನ್ನೋದು ಕಲಿತೆ. ಅದಕ್ಕೆ ಇದು 4th ಬಾಟಲ್ ಅನಿಸುತ್ತೆ. ಫ್ರಮ್ 10 o'clock ಇದು 4th ಬಾಟಲ್. ಫ್ರಮ್ 10 o'clock ಇದು 4th ಬಾಟಲ್ ಅನಿಸುತ್ತೆ. ಇದರಲ್ಲಿ ಸ್ವಲ್ಪ ಲಿಟಲ್ ಬಿಟ್ ಅಷ್ಟೇ ಖಾಲಿಯಾಗಿರೋದು. ಜಾಸ್ತಿ ಕುಡಿದಿದ್ದೀನಿ, ಜಾಸ್ತಿ ಯೂರಿನ್ ಪಾಸ್ ಮಾಡಿದ್ದೀನಿ. ಅದೇನು ಹೇಳೋದೇನು ಬೇಕಾಗಿಲ್ಲ. ಓಕೆ ಕಾಮ್ ಲೆಟ್ಸ್ ಗೋ. ಹುಷಾರು, ಗುಡ್ ನೈಟ್, ಟೇಕ್ ಕೇರ್, ಬೈ ಬಾಯ್, ಲವ್ ಯು ಗೈಸ್. ಸೊ ಗೈಸ್ ಈಗ ಗಾಡಿ ಪಾರ್ಕ್ ಮಾಡಿಬಿಟ್ಟು ಮನೆ ಹತ್ರ ಬಂದಿದ್ದೀನಿ. ಅಯ್ಯಪ್ಪ ಕಣ್ಣು ಒಂಥರ ಮಂಜು ಆಗ್ತಿತ್ತು ಗೈಸ್. ಲೈಕ್ ವರ್ಕೌಟ್ ಮಾಡಿಬಿಟ್ಟು ಮೊನ್ನೆ ಹತ್ತಕ್ಕಾಗ್ತಾಯಿಲ್ಲ. ಮನೇಲಿ ನಾವು ಲೇಟಾಗಿ ಹೊರಲ್ಲ. ಬನ್ನಿ ಗೈಸ್ ಹೋಗೋದ. ಈಗ ಹೋಗಿ ಸ್ವಲ್ಪ ವಿಡಿಯೋ ಎಡಿಟಿಂಗು ಮಾಡಿ ಮಲ್ಕೋಬೇಕು ಗೈಸ್. ಚಪ್ಪಲಿ ನೋಡಿ, ಶೂಸ್ ನೋಡಿ ನಾವು ಎಷ್ಟೊಂದಿದ್ದಾವೆ. ಇನ್ನೂ ಮೇಲೆ ಸಜ್ಜೆ ಮೇಲೂ ಐತೆ. ಅಮ್ಮ ತೆಗಿ. ಸೊ ಗೈಸ್ ಸರಿ ಆಯಿತು. ಓಕೆ ಗುಡ್ ನೈಟ್, ಟೇಕ್ ಕೇರ್ ಆ್ಯಂಡ್ ಮಾರ್ನಿಂಗ್ ಸಿಗ್ತೀನಿ. ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಾನು ಕೆಲ್ಸಕ್ಕೆ ಬಂದಿದ್ದೀನಿ. ಆ್ಯಂಡ್ ಟೈಮ್ ಇಸ್ 1 o'clock ಆಗಿದೆ. 12:54 ಆಗಿದೆ. 1 o'clock ಆಗಿದೆ. ನೋಡೋಣ ಇವತ್ತು ಎಷ್ಟು ಆರ್ಡ್ರ್ ಹೊಡಿತೀನಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಬನ್ನಿ. ನೈಟ್ ಗೈಸ್ ಸೆಕೆಂಡ್ ಆರ್ಡ್ರು ಇಲ್ಲೇ ನೆಲಗದ್ರಿನಲ್ಲಿ ಬಿದ್ದಿತ್ತು, ಕೊಟ್ಬಿಟ್ಟು ರಿಟರ್ನ್ ಸ್ಟೋರ್ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮೊದಲು ಫಸ್ಟ್ ಆರ್ಡ್ರನ್ನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೊಂದ್ಸಲಿ ಆರ್ಡ್ರ್ ಬಿದ್ದಾಗ ಅದನ್ನು ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ಸ್ಟೋರ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಬನ್ನಿ ಗೈಸ್. ನಾನೀಗ ಜಿಮ್ಮಿಗೆ ಬಂದಿದ್ದೀನಿ, ಕೆಲಸ ಮುಗಿಸ್ಕೊಂಡು ಜಿಮ್ಮಿಗೆ ಬಂದಿದ್ದೀನಿ ಗೈಸ್. ನನ್ನ ಪಾರ್ಟ್ನರ್ನ ತೋರಿಸ್ತೀನಿ ನೋಡಿ. ಇವರೇ ನನ್ನ ಜಿಮ್ ಪಾರ್ಟ್ನರ್ ಗೈಸ್. ಇವರು ನಮ್ಮ ಟ್ರೈನರ್ನ ತೋರಿಸ್ತೀನಿ. ಇವತ್ತು ತೋರಿಸಲ್ಲ, ಸ್ವಲ್ಪ ದಿನ ಆದಮೇಲೆ ತೋರಿಸ್ತೀನಿ ನಮ್ಮ ಟ್ರೈನರ್ನ. ಸೊ ಕಮ್ ಲೆಟ್ಸ್ ಗೋ. ಸೊ ಗೈಸ್ ನಾನೀಗ ಜಿಮ್ಮಲ್ಲಿದ್ದೀನಿ ಆ್ಯಂಡ್ ನನ್ನ ಪಾರ್ಟ್ನರ್ ವರ್ಕೌಟ್ ಮಾಡ್ತವನೆ. ಶರತ್ ಜಿಮ್ ಗೈ ಈಸ್ ಆಲ್ಸೋ ವರ್ಕಿಂಗ್ ಔಟ್. ನಾನೀಗ ವರ್ಕೌಟ್ ಮಾಡ್ಕೊಂಡು ಮುಗಿಸ್ಕೊಂಡು ಬಂದೆ. ಇನ್ನೂ ಒಂದು ಎರಡು ವೇರಿಯೇಷನ್ಸ್ ಇದೆ, ಅದಾದಮೇಲೆ ಸಿಗ್ತೀನಿ. ಸೊ ಗೈಸ್ ನಾವೀಗ ಜಿಮ್ ಮುಗಿಸ್ಕೊಂಡು ನನ್ನ ಹುಡುಗನ ಕರ್ಕೊಂಬರ್ಬೇಕು, ನಮ್ಮ ಹುಡುಗನ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಮನೆ ಹತ್ರ ಗಾಡಿ ಮನೆ ಹತ್ರ ಇಸ್ಕೊಂಡು ಹೋಗೋಂಗಿಲ್ಲ, ಇಲ್ಲೇ ತಂದಿದ್ದೀನಿ ಅಂತ. ಸೊ ಗಾಡಿ ತೊಗೊಂಡು ನಮ್ಮ ಹುಡುಗನ ಕರ್ಕೊಂಡು ಬಂದು ಮತ್ತೆ ಕೆಲ್ಸಕ್ಕೆ ಹೋಗಬೇಕು. ಸೊ ಕಮ್ ಲೆಟ್ಸ್ ಗೋ ಗೈಸ್. ನಾನೀಗ ಮನೆಗೆ ಬಂದು ರೀಚ್ ಆದೆ. ಆ್ಯಂಡ್ ಸ್ವಲ್ಪ ಮುಖ ತೊಳೆಯಲ್ಲ, ಜಿಮ್ಮಿಂದ ಬಂದಮೇಲೆ ಮುಖ ತೊಳೆದು ಊಟ ಮಾಡ್ಕೊಂಡು ಕುತ್ಕೋಬೇಕು.
ಫ್ರೆಶ್ ಅಪ್ ಆಗಿ ಕೈ ಕಾಲು ತೊಳ್ಕೊಂಡು ಬಂದಿದ್ದೀನಿ. ನೋಡಿ ನಮ್ಮಮ್ಮ ಫುಲ್ ಖುಷಿಯಾಗವ್ರೆ. ಏನಕ್ಕೋ ಗೊತ್ತಿಲ್ಲ, ಇವತ್ತು ಬೆಳಗ್ಗೆಯಿಂದ ಫುಲ್ ಖುಷಿಯಾಗವ್ರೆ ಗೈಸ್. ಏನು ಅಂತ ಕೇಳಿದ್ರು ಹೇಳ್ತಾ ಇಲ್ಲ ಏನು ಅಂತ. ಊಟ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗ್ಬೇಕು. ಬನ್ನಿ ಹೋಗದ. A few moments later. ಸೊ ಗೈಸ್, ನಾನೀಗ ಕೆಲ್ಸಕ್ಕೆ ಹೊರಟಿದ್ದೀನಿ. ಆ್ಯಂಡ್ ಕೆಲಸದಿಂದ ಬಂದಿದ್ದೀನಿ, ಬೇಗ ಮಲ್ಕೋಬೇಕು ಗೈಸ್. ನಾಳೆ ಕಾಲೇಜ್ ಇದೆ, ಕಾಲೇಜ್ಗೆ ಹೋಗಬೇಕು. ಸೊ ಬನ್ನಿ ಹೋಗೋದ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿ. ಸೊ ಗೈಸ್, ನಾನು ಎಷ್ಟು ಬಂದು 5-6 ಹೊಡೆದ್ವಿ, ಟೀ ಕೂತ್ಕೊಂಡಿದ್ದೀನಿ. ಟೈಮ್ ನೋಡಿದ್ರೆ 11:19. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ನಮ್ಮ ಹುಡುಗ ಯಾರೋ ಶಾಡೋ ಫ್ಯಾಕ್ಸ್ನ ರೆಫರ್ ಮಾಡ್ದ. ಸೊ ಅದನ್ನು ನೋಡ್ಕೊಂಡು ಕೂತಿದ್ದೆ. ಬಟ್ ನಂಗೆ ಗೊತ್ತಿಲ್ಲ ಶಾಡೋ ಫ್ಯಾಕ್ಸ್ ಹೆಂಗಿರುತ್ತೆ ಅಂತ. ಅವ್ನು ಹೇಳ್ದ ಓಕೆ ದುಡಿಬೋದು, ಇದಕ್ಕಿಂತ ಚೆನ್ನಾಗೇ ದುಡಿಬೋದು ಅಂತ. ಸೊ ನಾನು ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು, ಇಲ್ಲಿ ಜಾಸ್ತಿ ಇವತ್ತು ಆರ್ಡ್ರ್ ಬೀಳ್ತಾಯಿಲ್ಲ. ಆರ್ಡ್ರು ಬೇರೆ ಬೀಳ್ತಾಯಿಲ್ಲ. ನನ್ನ ಬೇಬಿ ಬೇರೆ ಇಲ್ಲೇ ನಿಂತವಳೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. 12ಗೆ ಮನೆಗೆ ಹೋಗ್ಬಿಡ್ತೀನಿ. 11:50ಗೆಲ್ಲ ಮನೆ ಇಲ್ಲಿಂದ ಬಿಟ್ಬಿಟ್ಟು 12ಗೆ ರೀಚ್ ಆಗಿ ನಿದ್ದೆ ಹೊಡೆಯೋಣ ಸ್ವಲ್ಪ. 2 ವೀಕ್ಸಿಂದ ಕರೆಕ್ಟಾಗಿ ನಿದ್ದೆ ಇಲ್ಲ. ಸೊ ಎಲ್ಲ ಆದಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ತೋರಿಸ್ತೀನಿ ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂತ. ಯಾವುದೋ ಆರ್ಡ್ರ್ ಬಿತ್ತಿದ್ದೀನಿ, ತೋರಿಸ್ತೀನಿ ಯಾವುದೋ ಆರ್ಡ್ರ್ ಬಿತ್ತು. ಇದು ನನ್ನ ಫೋನ್ ಅಲ್ವಲ್ಲ, ಅದಕ್ಕೆ ನನ್ನ ಫಿಂಗರ್ ಪ್ರಿಂಟ್ ಇಟ್ಟಿಲ್ಲ. ಸ್ವಲ್ಪ ಸ್ಲೋ ಇದೆ ಫೋನ್, ಇದು ಚೇಂಜ್ ಮಾಡಬೇಕು. ನೋಡಿ, ಆರ್ಡ್ರ್ ಬಿದ್ದರೆ ಹಿಂಗೆ ತೋರಿಸುತ್ತೆ, ಹಿಂಗೆ. ಅಲ್ಲಿ ಹೋಗ್ಬಿಟ್ಟು ಬಿನ್ನಿಗೆ ಬಿನ್ ತೊಗೊಂಡು, ಆ ಬಿನ್ನಲ್ಲಿ ಪ್ಲೇಸ್ ಆಗಿರುತ್ತೆ, ಅದನ್ನು ತೊಗೊಂಡು ಬರೋದು. ರುಕ್ಮಿಣಿ ನಗರ್. ಸರಿ, ಓಕೆ, ಕಮ್ ಲೆಟ್ಸ್ ಗೋ. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಗಾಯ್ಸ್. ಆ್ಯಂಡ್ ನಾನು ಇವತ್ತು ಸ್ವಲ್ಪ ಕಡಿಮೆನೇ ಹೊಡೆದಿದ್ದೀನಿ ಆರ್ಡರು. ಬಟ್ ಅರ್ನಿಂಗ್ ಜಾಸ್ತಿ ಆಗಿದೆ, ಅದಕ್ಕೆ ಕಡಿಮೆ ಹೊಡೆದ್ಬಿಟ್ಟು ಅರ್ನಿಂಗ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಐಲ್ ಶೋ ಯು ದಿ ಅರ್ನಿಂಗ್ಸ್ ವೆಯ್ಟ್. ಅರ್ನಿಂಗ್ಸ್ ತೋರ್ಸಲ್ಲ, ಏನು ಕಡಿಮೆನೇ ಇರುತ್ತೆ ಗೈಸ್. ಅಷ್ಟೇ ಹೊಡೆದಿರೋದು. ಟೈಮ್ ಇಸ್ 11:58. ನಾನು ಈಗ ಮನೆಗೆ ಹೋಗಿ ನಾಳೆ ಬುಕ್ಕು ಪೆನ್ನು ಏನೇನು ತೊಗೊಬೇಕೋ ಗೊತ್ತಿಲ್ಲ ನನಗೆ. ಮನೆಗೆ ಹೋಗಿ ಮಲ್ಕೊಂಡು ನಾಳೆ ಆದರೆ ಹೋಗೋದು, ಇಲ್ಲಾಂದರೆ ಹೋಗಲ್ಲ ಕಾಲೇಜ್ಗೆ. ಬಟ್ 100ಗೆ 75% ಹೋಗ್ತೀನಿ ಅಂತ ಅನ್ನಿಸ್ತಾ ಇದೆ. ಬಟ್ 25% ಯಾವ ಲೆಕ್ಕ ಚೇಂಜ್ ಆದರೂ ಆಗ್ಬೋದು ಅಂತ ನಾನು ನೋಡೋಣ ಏನಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೆ ಹೋಗ್ಬಿಡಿ. ಇನ್ನೂ ಜಾಸ್ತಿ ಇಷ್ಟ ಆದರೆ ಇದೇ ಥರ ಮಾಡ್ತಾನೆ ಇರ್ತೀನಿ ಗೈಸ್. ನಾನಂತೂ ಇನ್ನು ಮುಂದೆ ಬೇರೆ ಪ್ಲ್ಯಾನ್ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡೇ ಮಾಡ್ತೀನಿ. ಇನ್ನೊಂದು ವೀಕಲ್ಲಿ ಸ್ವಲ್ಪ ಸೆಟ್ ಆಗಲಿ ಅಂತ ನಾನು ಸುಮ್ಮನೆ ಇದ್ದೀನಿ. ಇನ್ನೊಂದು ವೀಕಲ್ಲಿ ಐ ಎಕ್ಸಿಕ್ಯೂಟ್ ದಟ್ ಪ್ಲ್ಯಾನ್ ಅಂತ. ಸೊ ಲೆಟ್ಸ್ ಗೋ ಫಾರ್ ಹೋಮ್. ಆ್ಯಂಡ್ ನಾಳೆ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಕಾಲೇಜ್ಗೆ ಹೋಗ್ಬೋದು. ಲೆಟ್ಸ್ ಗೋ. ಓಕೆ, ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಗೈಸ್. ಹುಷಾರು, ಟೇಕ್ ಕೇರ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.